ಏನು ವಿಧಿಯಿಂದ ಗಳಿಸಿಕೊಂಡಂತಹ ವರ ಕೋಶ ಸಂಭವೇ ಆಗಿರಬೇಕು, ಅವಳ ಅಯೋನಿದೆಯಾಗಿರ್ಬೇಕು, ಅವಳ ಕೋಶದಿಂದ ಮತ್ತೊಬ್ಬರ ಸೃಷ್ಟಿಯಾಗಿರ್ಬೇಕು, ಆದ್ರೆ ಕುಮಾರಿಯಾಗಿಯೇ ಉಳಿದಿರಬೇಕು. ಅಂಥವರಿಂದಲೇ ತನ್ನ ಪಾಲಿಗೆ ಮರಣ ಬರಬೇಕೆನ್ನೋ ಹಾಗೆ ವರವನ್ನು ಗಳಿಸಿಕೊಂಡಿದ್ದಾರೆ. ವಿಧಿಯು ಕೊಟ್ಟಂತಹ ವರಕ್ಕೆ ಯಾವುದೇ ರೀತಿಯ ಚ್ಯುತಿ ಬರದ ಹಾಗೆ ದುರುಳರ ನಿಗ್ರಹ ಆಗಬೇಕು. ಆ ಕಾರಣಕ್ಕೆ ಬೇಕಾಗಿ ಗೌರಿ ದೇವಿ ಆತ್ಮಕೋಶದಿಂದ ಆವಿರ್ಭವಿಸಿದವಳು ನಾನು. ಕರೆಯುವುದಕ್ಕೆ ಬೇಕಾಗಿ ಕೌಶಿಕಿ ಎನ್ನುವ ಹಾಗೆ ನಾಮಕರಣ ಮಾಡಿಕೊಂಡೆ. ದುಷ್ಟರ ಕುರಿತಾಗಿ ಯೋಚಿಸ್ತಾ ಬಂದು ಸೇರಿದ್ದು ದಕ್ಷಿಣ ದಿಕ್ಕಿನಲ್ಲಿರುವಂತಹ ಕದಂಬಾವನಕ್ಕೆ. ಕದಂಬ ವೃಕ್ಷಗಳಿಂದಲೇ ರಾರಾಜಿಸ್ತಾ ಇದೆ. ಇಲ್ಲಿಯ ಬಗ್ಗೆ ಯೋಚಿಸದೆ ದಾನವರಿಗೂ ಈ ಪ್ರದೇಶಕ್ಕೂ ಹತ್ತಿರ ನಂಟಿದೆ. ವಿಹರಿಸುವುದಕ್ಕೂ ಬೇಟೆಯಾಡುವುದಕ್ಕೂ ಆಗಾಗ ಈ ಕಡೆಗೆ ಬಂದೇ ಬರ್ತಾರೆ. ಆದ್ರೆ ಇವತ್ತು ಬರ್ತಾರೆ, ನಾಳೆ ದಿವಸ ಬರ್ತಾರೆ, ಮತ್ತೊಂದು ದಿವಸ ಮಗದೊಂದು ದಿವಸ ಬರ್ತಾರೆ. ನಾನು ನಿರ್ಧಾರ ಮಾಡುವ ಹಾಗಿಲ್ಲ. ಬಂದಾಗ ನಾನು ಕಾಣಿಸಿಕೊಳ್ಬೇಕು ಅಷ್ಟೇ. ಆದ್ರೆ ಅವರು ಬರುವವರೆಗೆ ಕುಳಿತುಕೊಳ್ಳುವುದಕ್ಕೆ ಸರಿಯಾದ ಅಂಬರದಿಂದ ಕೊಂಬೆಗೆ ಬಂಗಾಳ ವಿಚಾರ ಒಂದು ಇಳಿಯ ಬಿಟ್ಟಿತ್ತಲ್ಲ. ಕಳುಹಿಸುವ ಯಾರಿಗೇನು ಹಾಗೆ ಯೋಚಿಸ್ತಾ ಇದ್ರಿ. ಮನದ ಇಂಗಿತವನ್ನು ಅರ್ಥ ಮಾಡಿಕೊಂಡಂತಹ ದೇವತೆಗಳ ವ್ಯವಸ್ಥೆಯಿಂದಲೇ ಕಲ್ಪಿಸಿದ್ದಾರೆ. ಕಾಂಚನಮಯವಾಗಿರುವ ವಿಚಾರ ಮತ್ತೊಬ್ಬರ ಮನಸ್ಸನ್ನು ಸುರಿಗೊಳ್ಳುವುದಕ್ಕೆ ಇದೇ ಸಾಧನವಾಗ್ತದೆ. ದುರ್ಲರನ್ನು ವಧಿಸಬೇಕಾದ್ರೆ ಆ ಮಿಷವನ್ನು ಒಡ್ಡುವುದರ ಮೂಲಕವಾಗಿ ವಧೆಯನ್ನು ಮಾಡಬೇಕು. ಕುಳಿತುಕೊಳ್ಳುವುದಕ್ಕೆ ಸರಿಯಾದ ಸ್ಥಳವೇಡುವ ಆಯಿತು. ಆದರೆ ದುಷ್ಟರು ಬಂದಾಗ ಅವರ ಮುಂದೆ ಹೋಗಿ ನಾನೇ ಕಾಣಿಸಿಕೊಳ್ಳುವುದಲ್ಲ, ನಾನಿದ್ದಲ್ಲಿಗೆ ಬರಬೇಕು. ಒಂದು ವೇಳೆ ಬಾರದಿದ್ದರೆ ಬರಿಸಿಕೊಳ್ಳಬೇಕು. ಬೀಸ್ತಿರುವ ತಂಗಾಳಿ ಜೊತೆಯಲ್ಲಿ ತಲಗಂಥವನ್ನೇ ಪಸರಿಸ್ತೀನಿ. ಈ ಪರಿಮಳ ಯಾವ ದಿಕ್ಕಿನಿಂದ ಬರ್ತದೆ ಎನ್ನುವುದನ್ನು ಹುಡುಗುತ್ತಾ ಮುಂದುವರಿತಾರೆ. ಆ ಹೊತ್ತವರ ಕಿವಿ ಕೇಳುವ ಹಾಗೆ ಇಂಪಾಯಿ ಗಾನವನ್ನು ಹಾಡ್ತೇನೆ. ಗಾನದ ಗುಮಸ್ಥಾನವನ್ನು ಅರಸುತ್ತಾ ಮುಂದುವರಿಯುವ ವೇಳೆ ಕೋಟಿ ದಿವಾಕರ ತೇಜದವರ ಕಣ್ಣಿಗೆ ಗೋಚರಿಸ್ತೇನೆ. ಇವರು ಮೂರು ಲೋಕವನ್ನು ಸುತ್ತಾಡಿದವರಾದ ಏನಂತೆ ಇಷ್ಟು ರೂಪವತಿ ಕಾಣುವುದಕ್ಕೆ ಸಾಧ್ಯವೇ ಇಲ್ಲ. ಕಂಡರಿದ ರೂಪವನ್ನು ಕಂಡಾಗ ಕಳ್ಳು ಕುಡಿದ ಕಪಿಯಾಗ್ತಾರೆ ದುಷ್ಟರು. ಕಾಮಿಸುವುದಕ್ಕೆ ಮುಂದಾದರೆ ಒಬ್ಬೊಬ್ಬರನ್ನೇ ಕೊಂಡು ಲೋಕದಲ್ಲಿ
ಆಗಲಿ ಧರ್ಮವನ್ನು ಉಳಿಸಿಕೊಳ್ಬೇಕು. ತಲೆಮಾರು ಸರಿಯಲ್ಲ, ಉಯ್ಯಾಲೆ ನೀರಿದ್ದರು ನನ್ನ ನಿರೀಕ್ಷೆ. ಹಸನ ಕುಲದ ಶ್ರೇಯಸ್ಸರು ಸದಾಚಾರ ವಹಿಸಿದವರು. ಸರಿ, ಘನತರವಾದಂತಹ ಸಾಧ್ಯ ಕಾರ್ಯವನ್ನು ಸಾಧಿಸಬೇಕು. ದೇವರ ಅನುಗ್ರಹವನ್ನು ಪಡೆಯಬೇಕು. ಹೌದು. ನಮ್ಮ ಉದ್ದೇಶದಿಂದ ಕಾರಣವನ್ನು ಸೇರಿದೆವು. ಯಾಕೆ ಬೇಕಾಗೆ? ಬ್ರಹ್ಮ ದೇವರನ್ನು ಕುರಿತು ತಪಸ್ಸರಾಚರಿಸಿದೆವು. ಸರಿ, ಬ್ರಹ್ಮನನ್ನು ಪ್ರತ್ಯಕ್ಷಗೊಳಿಸಿಕೊಂಡು ಮನೋ ದಿಗ್ಗಜತೆ ಸಂಚರಿಸುವ ವೇಗ ಅಖಂಡವಾದ ಬ್ರಹ್ಮಚರ್ಯ ವ್ರತವನ್ನು ಪಡೆದಿದ್ದೇವೆ.
ಅನ್ನುವಂತಹ ಕಥಾದಂಡವನ್ನು ಖಂಡಿಸಿದ್ದಾರೆ. ಹೌದು. ಪರೀಕ್ಷಿಸಬೇಕು ಅನ್ನುವಂತ ಉದ್ದೇಶದಿಂದ ಭೂಲೋಕ ಪಾತಾಳದ ಅಧಿಕಾರ ಉಳಿದತ್ತು ದೇವಲೋಕ ಏಳಿದವನಾಕ ಸರಿ. ಶುಂಭನ ಆಳ್ವಿಕೆ ನಡೀತಾ ಇತ್ತು. ಶುಂಭನಾಗಲಿ ಶಂಭುವೆ ಬರಲಿ ಸಮರ ಮಧ್ಯದಲ್ಲಿ ನಾರದರ ಪ್ರವೇಶ, ನಮ್ಮೊಳಗೆ ಸಂಧಾನ, ಮಂತ್ರಿ ಪದವಿ. ನಮ್ಮನೆಯ ಶುಭರಾಜ್ಞೆಯಾಗಿದೆ. ಏನದು? ಧರಣಿಯ ನಲ್ಲವ ಸಂಚರಿಸಿಕೊಂಡು ಬಂದಿರಿ. ಹಾ. ವೈರಿಗಳಾದಂತಹ ದೇವತೆಗಳು ಸಿಕ್ಕುತ್ತಾರೆ. ಸರಿ ಹಿಡಿದುಕೊಂಡು ಬನ್ನಿ ಎಂಬುದಾಗಿ ಯಾವ ಕಡೆಯಲ್ಲಿ ಹುಡುಕಾಡಿದ್ರು ಕೂಡ ದೇವತೆಗಳು ಸುಳಿಲೇ ಇಲ್ಲ. ಕಾಣದಕ್ಕೆ ಮಾಯವಾಗಿದ್ದಾರೆ. ಅಣ್ಣನ ವಿಚಾರ ತಿಳಿದಕ್ಕಾಗಿ ಹೋದಾಗ ಸುಮ್ಮನನ್ನು ಹೊಗಳ್ತಾರೆ ಹೊರತು ತೆಗಳುವರು ಯಾರು? ಹೊಗಳಿಕೆಯ ಮೇಲೆ ಹೊಗಳಿಕೆ. ಯಾವ ಯಜ್ಞಾದಿಗಳು ಅಣ್ಣನ ಹೆಸರಿನಿಂದಲೇ ನಡೆಯುತ್ತಾ ಇದೆ. ಸರಿ ಸರಿ ನೋಡಿದಾಗ ಮನಸ್ಸಿಗೆ ಆನಂದವಾಯಿತು. ನೆಮ್ಮದಿ. ಏಳು ಸಂಚರಿಸಲ ನಮ್ಮನ್ನು ಬಾಧಿಸ್ತಾ ಇದೆ. ನೇರ ಕಾನೂನು ಪ್ರವೇಶ, ಸರಿ. ಮೃಗಪಕ್ಷಿಗಳ ಬೇಟೆ, ಹಾಸ್ಯವು, ಬಾಯಾರಿಕೆ, ನಿವಾರಣೆ.
ಕಳರು ಮೃಗವಂತವನು ನಾನು ತಲೆಂಗೆ ಜನರಿಗೊಡ್ಡು ತತ್ತನು ಶ್ರಮವನು ಕಣವೆನುದಾಗ ಮರಳು ಕದಂಬವನದೆಡೆಗೆ ಏನು ವಿಶ್ವನಾಥ ಓ ವಿಶ್ವನಾಥ ಯಾಕೋ ದೇವರನ್ನು ಕರೆಯುವುದು ಯಾಕೋ ಈಗ ದೇವರು ಬರ್ತಿದ್ರೆ ಆಗ್ತದ ಏನಾಗ್ತದೆ ನಿನಗೆ ಇಂಥದ್ದು ಹೆಚ್ಚಾಯ್ತು ತಿನ್ನದ ಹೌದು. ಮತ್ತೆ ಅಷ್ಟು ತಿನ್ನುವುದಕ್ಕೆ ಯಾರು ಹೇಳಿದ್ರು ಇದು ಧರ್ಮಕ್ಕಲ್ವಾ ಹೌದು. ತಿಂದದ್ದು ಈಗೆಲ್ಲ ಹೋಯ್ತಲ್ವ ಯಾರು ಹೇಳಿದ್ದು ನಾನೇ ಹೇಳಿದ್ದು ಇದೇ ಹೆಚ್ಚಾದದ್ದು ಮಾತ್ರ ಗೊತ್ತು ಬೆರಳು ಹಾಕಿದ್ರೆ ಗಂಟಲಲ್ಲಿ ಸಿಗ್ತದೆ ಹೊಡಿಬೇಡ ಬೇಡ್ವಾ? ಇದ್ದದ್ದು ಹೋದ್ರೆ ಆಮೇಲೆ ಏನು ಇಲ್ಲ ಅಂತ ಆಗ್ತದೆ. ಕಷ್ಟ ಆಗ್ತದೆ ಅಲ್ವಾ? ಮಾಡುದೆಂತದ್ದು ಹೌದು. ಮತ್ತೆ ಸ್ವಲ್ಪ ಅದು ಉಂಟಲ್ಲ ಹೇಗೆ ಉಂಟುಂಟು ಸಂತೋಷ ಹಾ. ತಮ್ಮ ವಾ. ಬೇಟೆನಾಡದೆ ಬಹಳ ದಿವಸಗಳು ಕಳೆದು ಏನು ಬೇಟೆ ಏನು ಬೇಟೆ ಹಿಂದಿನ ಬೇಟೆ ಮನಸ್ಸಿಗೆ ನೆಮ್ಮದಿಯನ್ನು ಕೊಟ್ಟಿದೆ ಸುದ್ದಿನ ಒಂದಾಗಿ ಬೇಟೆನಾಡಿದರೆ ಪ್ರಯೋಜನ ಆಗದು ಇದು ನಾವು ಒಟ್ಟಿಗೆ ಹೋದ್ರೆ ಆಗ್ಲಿಕ್ಕಿಲ್ಲ ಆ ಕಡೆದ ನೀನು ಈ ಕಡೆದ ನಾನು ಬೇಟೆಯನ್ನಾಡಿದೆವು ಹಾ. ಏನಾದ್ರೂ ಪ್ರಯೋಜನವಾಯ್ತೇನು ಅಣ್ಣ ತಮ್ಮ ನನ್ನ ಮಾತನ್ನು ಕೇಳಿ ಈ ದಾರಿ ನಡೆದು ಮುಂದರಿತಿರುವಂತ ಸಮಯ ಹಾ. ಒಂದು ಹೆಣ್ಣು ಹಂದಿ ಹೆಣ್ಣು ಹಂದಿ? ಹೌದಾ ಏನ್ ಮಾಡಿತು? 16 ಮರಿಗಳನ್ನು ಸೇರಿಸಿಕೊಂಡು ಬರ್ತಾ ಇತ್ತು ಹಾ. ಕಂಡಾಗ ಸಂತೋಷ ಸಂತೋಷ. ಆದ್ರೆ ಒಂದು ರೀತಿಯಾದಂತ ಅನುಕಂಪ ಯಾಕೆ ನೋಡ ಏನ? ಇನ್ನು ಸಣ್ಣ ಸಣ್ಣ ಮರಿಗಳು ಸಣ್ಣ 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 ಮರಿ. ಅವುಗಳಿಗೆ ಕಚ್ಚಿದ್ರೆ ಕಚ್ಚಿದರೆ? ನೋವಾಗ್ಲಿಕ್ಕಿಲ್ಲ. ಬಿಟ್ಟರು? ಒಂದೊಂದೇ ಮರಿಯನ್ನು ಹಿಡಿದು ಅಲ್ಲಿಗೆ ತಾಗಿಸತ್ತೆ ಹಾ. ಬಾಯೊಳಗೆ ಕುಳು ಕುಳು ತುಂಬಿಸಿದೆ ಹೆಣ್ಣು ಹೊಂದಿ ಕೈಯಿಟ್ಟು. ಬಿಡಿ 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 ಬಿಡಿ, ಬಿಡಿ, ಬಿಡಿ. ಗುದ್ದಿ 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 ಈಗ ಹೆಚ್ಚಾಯ್ತು ಗುದ್ದಿದ್ದು ಕುಡಿಯಾಗುದಿಲ್ಲ ರಕ್ತ ಬೇರೆ ಮಾಂಸ ಬೇರೆ ಎಲುಬು ಬೇರೆ ಹಾ. ಬೇಕಾದಷ್ಟು ತಿಂದೆ ಬೇಕಾದಷ್ಟು ಕುಡಿದೆ ಇದೆಲ್ಲ ಬೇರೆ ಬೇರೆ ಹೌದಾ? ಹಸಿವು ಬಾಯಾರಿಕೆ ಎರಡು ನಿಗಿತು ನೀನೇನ್ ಮಾಡಿ ಇಲ್ಲಿಂದ ಪ್ರಾರಂಭ ಮಾಡಿದ ಹೇಗೆ ಬೇಟೆನಾಡಿಕೊಂಡು ಹೋಗ್ತಿರುವಂತಹ ಸಮಯದಲ್ಲಿ ಹಾ. ಒಂದಲ್ಲ ಹಾ. ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಐದಲ್ಲ ಆರಲ್ಲ ಸಂಖ್ಯಾ ಪಾಠ ಪ್ರಾರಂಭ ಏಯ್ ಹಾ. ಸಂಖ್ಯೆ ಪಾಠ ಮತ್ತೆ? ಆನೆಗಳ ಹಿಂದೆ ಗೋಚರಿಸಿತು ಆ ಹಿಂಡಾನೆ ತಮ್ಮ, ಏನ್ ಮಾಡಿದೆ ಕೈಯಲ್ಲಿರುವ ಖಡ್ಗವನ್ನು ಚೆನ್ನಾಗಿ ಮಸದೆ ಆಮೇಲೆ ಒಂದೊಂದು ಆನೆಗಳ ಕುಂಭಸ್ಥಳಕ್ಕೆ ಅಯ್ಯಯ್ಯೋ ಆಮೇಲೆ ರುಂಡವನ್ನು ಕತ್ತರಿಸಿದ ಇಚ್ಛೆ, ಎಂತದ್ದು? ಬಾಯಿ ಅದು ಬಾಯಿ ಯಾಕೆ ಅಲ್ಲಿಗೆ ಇಟ್ಟದ್ದು ಸುರಿತಿರುವಂತಹ ರಕ್ತ ಆ ರಕುತ ಕುಡಿದೆ ಆನೆಗಳ ಮಾಂಸ ಹೇಗೆ ಎಷ್ಟು ತುಂಡು ಲೆಕ್ಕ ಕುಂಟದು ದೊಡ್ಡ ದೊಡ್ಡ ಮೂರು ಅದು ಇಷ್ಟು ದೊಡ್ಡದು ಹೋಯ್ತಾ ಬಾಯೊಳಗೆ ಹಸಿ ಅಲ್ವೇನು ಹಾ. ಹೀಗೆ ಹಿಡಿದು ಏನು ರುಚಿ ಏನು ರುಚಿ ಮುಂದೇನು ರುಚಿ ಅನ್ನ ಅಮ್ಮ, ವಾ. ಈ ಮೊದಲು ಹಸಿವಿಂದಾಯ್ತು ಹೌದು ಹೊಟ್ಟೆ ತುಂಬಿದ ಅಕ್ಷರ ನಿಲ್ಲುವುದಕ್ಕಾಗುದಿಲ್ಲ ಇದು ನೀರಿಳಿತಾ ಉಂಟು ಮೈ ಕೈಗಳಲ್ಲಿ ಬೆವರಿಳಿಯುತ್ತಾ ಇದೆ ಇದು ಬೆವರ ಬೆವರು ಅದ್ಯಾಕೆ? ಸಮಪಟ್ಟು ಬೇಟೆಗಾಡಿದರೆ ಪರಿಣಾಮ ನಮಗೆ ಆಗಿದೆ ಆಯಾಸ ಆಯಾಸ ಆದ್ರೆ ಬೆವರು ಇಳಿಲೇಬೇಕು. ಕಡಿಮೆ ಆಗ್ಬೇಕಿದ್ರೆ ಗಾಳಿ ಇಲ್ಲಿ ಗಾಳಿಯ ಸಂತಾನ ಇಲ್ಲ ಬರುವುದಕ್ಕೆ ಜಾಗವಿಲ್ಲ ಮತ್ತೆ ಗಾಳಿ ಇಲ್ಲ ಅಂತಲ್ಲ ಮತ್ತೆ? ನಮಗೆ ಬೇಕಾಗುವಷ್ಟು ಗಾಳಿಲಿ ಬರುವುದಿಲ್ಲ ಬೇಕಾದ್ರೆ ಎತ್ತರವಾದಂತಹ ಪ್ರದೇಶ ತುಹಿನಾದೆ. ತೊಳುವದ ಸಮಯದಲ್ಲಿ ಕೇಳಿಸೇಗೆ ನಡವಿನಿಂದು ಯಾಲೆಯಲ್ಲಿ ಕುಣಿತು ದೇವಿಯು ಪಾಡುತ್ತಿಗಯನವ ಲಾಲಿಸುತ್ತ ಯಾರಾಡಿದ್ದು ಯಾರಾಡಿದ್ದು ದೇವಿಯು ಪಾಡುತ್ತಿಗಯನವ ಲಾಲಿಸುತ್ತ ವೀಣೆಯ ಬಿಡಿದಿಪ್ಪ ವಾಣಿ
ಪರಿಯಲ್ಲಿ ಕಾನನದೆಡೆಗಾಗಿ ಬಂದು ವೀಣೆಯ ಬಿಡಿದಿರ್ಪವಾಣಿಗೆ ಪರಿಯಲ್ಲಿ ಕಾನನದೆಡೆಗಾಗಿ ಬಂದು ಸಾನುರಾಗದೊಳಿಂತು ಗಾನ ಪಾಡುವಳು ಸಾನುರಾಗದೊಳಿಂತು ಗಾನ ಪಾಡುವಳು ಗಾನ ಪಾಡುವಳು ಗಾನ ಪಾಡುವಳು ಗಾನ ಪಾಡುವಳು ಇದೇನೆಂಬುದರಿಯಾದಾಗಿ ವೀಣೆಯ ಬಿಡಿದೀರ್ಘ ವಾಣಿಗೆ ಪರಿಯಲೇ ಕಾರಣದೆಡೆಗಾಗಿ ಬಂದು ಸಾನುರಾಗದೊಳಿಂತು ಗಾನ ಪಾಡುವಳು ಸಾನುರಾಗದೊಳಿಂತು ಗಾನ ಪಾಡುವಳು ಗಾನ ಪಾಡುವಳು ಗಾನ ಪಾಡುವಳು ಗಾನ ಪಾಡುವಳು ಇದೇನೆಂಬುದರಿಯದಾಗಿ ಗಾಳಿಗೆ ಮೈಯೊಡ್ಡು ನಿಂತಾಗ ಬೀಸುತ್ತಿರುವಂತ ತಂಪಾದ ಗಾಳಿ ಸರಿ ನಮ್ಮ ದೇಹವನ್ನು ಸೋಕಿದಾಕ್ಷಣವೇ ದೇಹದ ಆಯಾಸವೆಲ್ಲವೂ ಪರಿಹಾರವಾಗಿ ನಮಗೀಗ ನವೋಲ್ಲಾಸ ಆ ಸಮಯದಲ್ಲಿ ನಮಗೆ ಕೇಳಿಸಿದಂತ ಸ್ವರ ಸರಿ ಸದಾ ಕಾಲವು ತಿರುಗಾಡಿಕೊಂಡಿರುವ ಈ ಸ್ಥಳದಲ್ಲಿ ಹಾ ಸುಮಧುರವಾದಂತ ಗಾಯನವನ್ನು ಆಲಿಸಿದಾಗ ಆಶ್ಚರ್ಯಚಕಿತರಾದ ಆಗಲೇಬೇಕು ಕಾರ್ಗತ್ತಿನಿಂದ ತುಂಬಿಕೊಂಡಿರುವ ಪ್ರದೇಶ ಸರಿ ನಾವೇ ಪ್ರವೇಶ ಮಾಡಬೇಕಾದ್ರೆ ಇನ್ನು ಒಂದು ಆಲೋಚನೆಯನ್ನು ಮಾಡ್ತೀವಿ ಓ ಅಲ್ಲಿ ನಿಂತು ಆಲೋಚನೆ ಮಾಡಿ ಒಳಗೆ ಬಂದದ್ದು ಯಾವ ಭಯವೂ ಇಲ್ಲದೆ ಹಾ. ಕಾರಣದಲ್ಲಿ ಕುಳಿತುಕೊಂಡು ಸಂಗೀತವನ್ನು ಹಾಡ್ತಿರುವರು ಯಾರು? ಅಂತ ಸಮರ್ಥರು ಯಾರಿದ್ದಾರೆ ಆಲೋಚನೆ ಮಾಡಿದರೆ ಮಾಡಿದರೆ ಗೊತ್ತಾಯ್ತು ಯಾರು ಅವಳು ಅವಳಂದ್ರೆ ಇವಳು ಇವಳಂದ್ರೆ ಅವಳು. ಒಮ್ಮೆ ಸುಮ್ಮನೆ ಇರ್ತೀಯ ಏನು? ಎಂತದ್ದು ಅವಳು ಇವಳು ಇವಳು ಅವಳು ಹೆಸರು ವಿಳಾಸ ಪರಿಚಯ ಏನು ಬೇಡವಾ ಚೆನ್ನಾಗಿದೆ ಈಗ ನಿನಗೆ ಪರಿಚಯ ಇದೆಯಾ ಮತ್ತೆ ಪರಿಚಯ ಇಲ್ಲದೆ ಹಾಗಾದ್ರೆ ಇಲ್ಲಿ ಅವನೇ ಇಲ್ಲಿ ಅವಳು ಇಲ್ಲಿ ಅವಳು ಅಂತ ಅಲ್ಲವೇ ಮತ್ತೆ ಅಲ್ಲಿ ಅವಳು ಓ ಅಲ್ಲಿ ನೋಡು ಮೇಲೆ ಅದು ಸ್ವರ್ಗ 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 ಇದು ಸತ್ಯಲೋಕ ನಿಜ ಸತ್ಯಲೋಕದಲ್ಲಿ ಯಾರು ಭ್ರಮಣ ಮಾಡದೆ ಮಾಡಿ ಪಣಿವೇಣಿ ಕಲ್ಯಾಣ ಅವಳಿಗೇನಾಗಿ ಸತ್ಯಲೋಕದಲ್ಲಿ ಇದು ಮನಸ್ಸಿಗೆ ಬೇಸರವಾದ ಕಾರಣ ಪ್ರಶಾಂತವಾದಂತ ವಾತಾವರಣ ಸರಿ ತಾನೂರು ಬಳಿ ಕುಳಿತುಕೊಂಡು ಸಂಗೀತವನ್ನು ಹಾಡಿದಂತಾದ್ರೆ ಹಾ. ತನ್ನ ಮನಸ್ಸಿಗೆ ನೆಮ್ಮದಿ ಸಿಗಬಹುದು ಹಾ. ಬೇಟೆನಾಡಿ ದಣಿದಂತಹ ಚಂಡಮುಂಡರ ಮನಸ್ಸಿಗೆ ಸಂತೋಷವಾದಿತು ಹಾ. ಎಂಬ ಉದ್ದೇಶದಿಂದ ಹಾ. ಸತ್ಯಲೋಕವನ್ನು ಬಿಟ್ಟಿದ್ದಾಳೆ ಹಾ. ಇಲ್ಲಿಗೆ ಬಂದಿದ್ದಾಳೆ ಹಾ. ಇದು ಅವಳೇ ಇದು ಹೆಂಗಸನಿದ್ದಲ್ಲ ಧ್ವನಿ ಮತ್ತೆ ಇದು ಗಂಡಸರದ್ದು ಗಂಡಸ. ನೀ ಕೇಳಿಲ್ವಾ ಏ ಅಣ್ಣ ತುಂಬೂರು ನಾರದ ಎಂಬ ಬಾರಿ ನೀತು
ನಡೆತಂದು ಸಂಭ್ರಮದೊಳಗಿಂದು ಗಾನ ಪಾಡುವರು ಏನೆಂಬುದ ತಿಳಿಯಬೇಕೆಂದು ತುಂಬೂರು ನಾರದ ಎಂಬವ ಎನಿಸು ಕರಾಬವನಕ್ಕೆ ನಡೆತಂದು ಎಲ್ಲಿಗೆ ಮುಂದೆ ಸಂಭ್ರಮದೊಳಗಿಂತು ಗಾನ ಪಾಡುವರು ಸಂಭ್ರಮದೊಳಗಿಂತು ಗಾನ ಪಾಡುವರು ಗಾನ ಪಾಡುವರು ಗಾನ ಪಾಡುವರು ಏನೆಂಬುದ ತಿಳಿಯಬೇಕೆಂದು ಏನೆಂಬುದ ತಿಳಿಯಬೇಕೆಂದು ಹಾಡಿಗೆ ಇಳಿದ ಇಂಪಾದ ಗಾಯನ ಹಾಡ್ತಾ ಇದ್ದ. ಹೌದು. ಹೌದು ಅಲ್ಲ ಯಾಕೆ ಇರುವುದು ದೇವಲೋಕದಲ್ಲಿ ಹೌದು ನಮ್ಮನ್ನ ನಾದಿನದಲ್ಲಿದೆ ಅಪ್ಪನ ವಿರಹ ಯಾರು ಎಲ್ಲಿಗೆ ಹೋಗುದಕ್ಕೆ ಅವಕಾಶ ಇಲ್ಲ. ಹಾಗಾದ್ರೆ ಮತ್ತೊಬ್ಬರಿದ್ದಾನೆ ಯಾರು? ದೇವಋಷಿ ನಾರದ. ಭಾಗವತ ಎಣಿಸಿಕೊಂಡ ತಾತ ಗೌರವಾತ ಅರಣ್ಯಕ್ಕೆ ಆಗಮಿಸಿ ಮೈ ಮನೆಗಳಿಗಾದ ಆಯಸ್ಸನ್ನು ಪರಿಹಾರ ಮಾಡೋಗೋಸ್ಕರ ಬಾರಿಸ್ತಾ ಇದ್ದಾನೆ ವೇಣಿ ಹಾಡ್ತಾ ಇದ್ದಾನೆ ಗಾಯ ಇದು ಅವನತೆ ಮರುಳೆ ಅದ್ಯಾರದು ಮರುಳು ನೀನೆ ಬಾಯಿ ನಾನು ಯಾಕೆ ನಾಲ್ಕರ ವಿಚಾರ ಚೆನ್ನಾಗಿ ತಿಳಿದವರು ಏನಾಗಿದೆ ಅವರಿಗೆ? ನಿಂತಲ್ಲಿ ನಿಲ್ಲು ನಂಗ ಅಲೆ ಮಾರಿ ಸಂಗೀತ ಕೇಳ್ತಿರುವುದು ಎಷ್ಟು ಇದು ಕೇಳ್ತಾ ಇದೆ ಅವಳ ಇವಳು ಅವನ ಇವನು ಯಾಕೆ ವಾದ ಮತ್ತೇನು ಮಾಡು ಸಂಗೀತ ಉಗಮ ಸ್ಥಾನಿಯಲ್ಲಿ ಕಂಡಿದ್ದೀವಿ ಅದಕ್ಕೆ ಸ್ವರ ಹಿಡಿದು ಹಿಡಿ ಹಿಡಿ ಸ್ವರವಿಡಿದು ನಡೆದರು ತನುವಿನ ಪರಿಮಳವು ಮಾತಿಗೆ ಎಡರದು ಕೌತುಕವೆನುದ ಪರಿಮಳವಿಡಿದು ಮುಂಬರಿಯೇ 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 ಗೋಚರಿಸಿ ಶೋಧಿಸಿ ಶೋಧಿಸಿ ಈಗ ಹುಡುಕುದಾ? ಶೋಧಿಸಿ ಬರುತ್ತ ಕಂಡರು ಸ್ವರ್ಣದಯಾಲಯನೇ ದೇವಿಯನ್ನು ಕಂಡರು ಅದರಗಿನ್ನಿವಳೆಂತ ಬಿಟಗಾರೆ ಇವಳು ಎಂತ ಬಿಟಗಾರೆ ಎಂತ ಬಿಟಗಾರೆ
ಬಿಟಗಾರೆ ಎಂಥ ಬಿಟಗಾರೆ ಎಂಥ ಬಿಟಗಾರೆ ನೋಡೆ ವರನ ಕೊರನೆಯಂತಿರುವನು ಈ ನೀರೇ ನೋಡೆ ವರನ ಕೊರನೆಯಂತಿರುವನು ಈ ನೀರೇ ಈ ನೀರೇ ಈ ಶರದಿಂದು ಬದನೆ ಹರಿನ ನೇತ್ರೆ ಶರದಿಂದು ಬದನೆ ಹರಿನ ನೇತ್ರೆ ಹರಿನ ನೇತ್ರೆ ಹರಿನ ನೇತ್ರೆ ಚಲುವ ತರುಣಿ ಮಣಿಯು ವಿಮಲ ಗಾತ್ರೆ ಚಲುವ ತರುಣಿ ಮಣಿಯು ವಿಮಲ ಗಾತ್ರೆ ನೋಡ ದೊರದ ಕೊರಳೆಯ ಎಷ್ಟೊತ್ತಲ್ಲಿ ಅದು ಸಂಗೀತ ಉಗಮಸ್ಥಾನದಲ್ಲಿ ಕಂಡು ಹಿಡಿಬೇಕು ಉದ್ದೇಶರಿ ಹಾ ಸ್ವರ ಹೆಣ್ಣು ಮುಂದೆ ನಡೆದಂದಾಗ ಪರಿಮಳ ಯಾವ ಪರಿಮಳ ಎಲ್ಲಿದೆ ಎಲ್ಲಿ ತುಂಬಿದೆ ಪರಿಮಳ ಅರಳಿದ ಹೂವಿನ ಪರಿಮಳ ಆಗಿರ್ಲಿಕ್ಕಿಲ್ವೇ ಅಲ್ಲ ಇದು ತನುಗಂಧ ನನಗೊಂದಷ್ಟು ಪರಿಮಳ ಬರ್ತದ ಮೈಗೆ ಲೇಪಿಸಿದಂತ ತನುಗಂಧ ಗಾಳಿ ಹೊಡೆದ ಬೆರೆತು ನಾಸಿಕೆ ಯಾರಷ್ಟೊಂದನ್ನು ಪರಿಮಳ ನೇಮಿಸಿಕೊಂಡು ನಮ್ಮನ್ನು ಬಿಟ್ಟರೆ ಬೇರೆ ಯಾರು ಅಧಿಕ ವೆಚ್ಚ ಹೆಚ್ಚುವ ಪರಿಮಳ ಬರುದು ನಮ್ಮ ಜನ ಏನು ಪರಿಮಳ ಏನಾಯ್ತು ಏನಾಗ್ತದ ನಿನಗೆ ಇದೀಗ ಪರಿಮಳ ಅಂತ ಯಾರು ಹೇಳಿದ್ರು ನಾನೇ ಹೇಳಿದ್ದು ಹಾಕಿಕೊಳ್ಳುವಾಗ ಮಾತ್ರ ಪರಿಮಳ ಈಗ ಅದು ಬೆವರಿನ ಜೊತೆಯಲ್ಲಿ ಬೆವತು ವಾಸನೆ ಬರ್ತದೆ ಒಂದಂಶ ಹೆಚ್ಚಾಗಿದೆ ಉಪ್ಪು ಉಪ್ಪು ಮತ್ತೆ ಅವ ಯಾಕೆ ಎರಡು ಉದ್ದೇಶ ಯಾವುದು ಜನರನ್ನು ತನ್ನತ್ತ ಆಕರ್ಷಿಸಲ್ಪಡ್ಬೇಕಾದ್ರೆ ಒಂದು ಸ್ವರ ಮಾಧುರಿ ಬೇಕು ಇಲ್ಲ ಅಥವಾ ತಾನು ಲೇಪಿಸಿದ ತನ್ನ ಗದ್ದನ ಸಿಕ್ಕಗಾಡಿದಾಗ ಎಲ್ಲಿಂದ ಯಮರಾಜ್ ಎಲ್ಲರೂ ನೋಡ್ತಾರಲ್ಲ ಹಾಗಾದ್ರೆ ಇಬ್ಬರಲ್ಲಿ ಯಾರು ಹಾಕಿಕೊಂಡವರು ಯಮರಾಜ್ ಹಾಗೆ ಹುಡುಕಾಡಿಕೊಂಡು ಬಂದಾಗ ನೋಡೋ ಕಡೆಯಲ್ಲಿ ಬೆಳಕು ಗದ್ದಲಿಂದ ತುಂಬಿಕೊಂಡಿರುವ ಪ್ರದೇಶದಲ್ಲಿ ಕೋಟಿ ಸೂರ್ಯನ ಉದಯಿಸಿದ್ದಾರೆ ಎಂಬ ಭಾವನೆ ಏನೋ ಪ್ರಕಾಶ ಪ್ರಕಾಶ ಪರಿಮಳ ಸಂಬಂಧ ಇರ್ಬೇಕು ಎಲ್ಲ ಹತ್ತಿರ ಇರ್ಬೇಕು ನೋಡ್ಬೇಕು ಹೀಗೆ ನಾನು ಗಂಡಸು ಹೆಣ್ಣಾಗುವುದು ಹೇಗೆ ಮತ್ತೆ ಕಾಡಿನಲ್ಲಿ ಹೆಣ್ಣು ಹೇಗಿದ್ದಾಳೆ ಏನು ಚಂದ ಏನು ಒಂದ ಏನು ಹೋದರೆ ಹೆಣ್ಣು ಭಿನ್ನ ಅಷ್ಟು ಚಂದದ ಹೆಣ್ಣು ನಾನೊಮ್ಮೆ ನೋಡ್ಬೇಕು ಈಗ ತಿರುಗಿದ್ದೆ ಮತ್ತು ಹೆಣ್ಣು ಕಂಡಿದ ನನಗೆ ಅಷ್ಟು ತಿರುಗಿದ್ರೆ ಇಲ್ಲಿ ಕಂಡು ಅದು ಹೆಣ್ಣು ಕಾಣೋದಕ್ಕೂ ಲೆಕ್ಕ ಎಷ್ಟು ಒಂದು ಬೇಡ ಒಂದರೊಳಗೆ ನಾ ತೋರಿಸ್ತೇನೆ ನಮಗೆ ಕಡಿಮೆ ಹೆಣ್ಣು ಯೋಗ್ಯತೆ ಅಂತ ಹಾಗಾದ್ರೆ ತಿರುಗಿತೇನೆ ಅಲ್ಲ ಆಚೆಗೆ ಎಳಿತಾರೆ ಅದ್ಯಾಕೆ ಹೆಣ್ಣು ಕಂಡಾಗ ಆಶ್ಚರ್ಯಚಕಿತರಾದ ಮಾತ್ರವಲ್ಲ ಮತ್ತೆ ಆ ಸಮಯದಲ್ಲಿ ನಮ್ಮ ಬಾಯಿಂದ ಬಂದ ದುಡ್ಡ ಬರ್ಲೇಬೇಕು ಇವಳೆಂತ ಬಿಟಾಗಾರೆ ನೋಡಿ ಸ್ವರನ ಕೂಡುಕಣ ಎಂತ ಇರುವಳು ನೀರಿ ಸ್ವರದಿಂದು ಹೋದರೆ ಹರಿಣಾ ನೇತ್ರಿ ಕೆಲವು ತರುಣ ನೀವು ವಿಮಲಾಗಾತ್ರಿ ಎಷ್ಟು ಹೊಗಳಿದ್ರು ಕೂಡ ಕಡಿಮೆ ಒಂದೇ ಮಾತಿನಲ್ಲಿ ಹೇಳುವುದಾದ್ರೆ ಸರ್ವಾಂಗ ಸುಂದರಿ ಈತ ಸುಂದರಿವತಿಯಾದ ಹೆಣ್ಣು ಊರು ಮನೆಗಳನ್ನು ಬಿಟ್ಟು ತಂದೆ ತಾಯಿಗಳನ್ನು ಕುಳಿತುಕೊಳ್ಳಬೇಕಾದ್ರೆ
ಯಾರಿಗಳು? ಯಾರಿವಳು ಹೆಸರು, ಪೂರ್ಣ ವಿಳಾಸ, ಮನೆ ಸಂಖ್ಯೆ, ಹತ್ತಿರಕ್ಕೆ ಮಾತಾಡದಿದ್ರೆ ಏನಾದ್ರೂ ವ್ಯವಸ್ಥೆ ಇದ್ರೆ ಹೇಳು ಮಾಡಿಕೊಳ್ಳ. ನಾನು ವ್ಯವಸ್ಥೆ ಅವಳು ಮಾತಾಡ್ತೇನೆ ಮಗ ಇವತ್ತು ಎಲ್ಲಿಗೆ ಬೈ. ನೀನು ಅಷ್ಟು ಮಾತನಾಡಿದ್ರು ಕೂಡ ಒಂದಾರು ಉತ್ತರ ಸಿಕ್ಕಿದೆ. ಹಾಗಾದ್ರೆ ಅವಳು ಮುಖ್ಯ ಅಂತ ಮಾತಾಡ್ತಾನೆ. ಮತ್ತೇನು ಸಂಕೋಚ. ಯಾಕೆ? ಅಪರಿಚಿತ ಯುವಕರನ್ನು ಕಂಡಾಗ ಯಾವ ಹುಡುಗಿಯರಾದ್ರೂ ಮಾತನಾಡ್ತಾರೆ? ಈಗ ಅಪರಿಚಿತರನ್ನ ಕಂಡ್ರೆ ಹೆಣ್ಮಕ್ಳು ಮಾತಾಡ, ಅವರ ಸಿದ್ಧರು ಕೂಡ ಮಾತಾಡ್ತಾರೆ. ಮತ್ತೇನು ಮಾಡ್ತಾರೆ? ನಗಾಡ್ತಾರೆ. ನಗಾಡ್ತಾರೆ. ಹಾಗಾದ್ರೆ ಮನಸ್ಸುಂಟು. ಆದ್ರೂ ನಮ್ಮ ಪ್ರಶ್ನೆಗೆ ಉತ್ತರ ಯಾರು ಕೊಡ್ತಾರೆ? ಯಾರು? ಯಾರಿಲ್ಲ. ಇದು ಪ್ರಶ್ನೆ ಏನದೆ? ಉತ್ತರವು ನನ್ನ ಹೇಳು ಸರಿಯಾಗ್ತಾರಂತೆ. ನೀನು ಎಂತ ಕಮಲ ಜಾಗೃತಿದ ಶಿವ ಬೌಲ ಎಂತ ಕಮಲ ಜಾಗೃತಿದ ಶಿವ ಬೌಲ ಪರ ಶಿವ ಬೌಲ ಸದಾ ಶಿವ ಬೌಲ ದಿನಲಿನ್ನತೆ 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 ಐದಿನಲೈ ಆದಿನಲೈ ಐದಿನಲೈ ಆದಿನಲೈ ಐದಿನಲೈ ದಿನಲೈ ದಿನಲೈ ಯಾಕೆ? ಲೋಕದಲ್ಲಿ ಅತಿ ಸುಂದರ ಎನಿಸಿಕೊಂಡಳು ಮನ್ಮಥ ರಚಿಯಾದಂತಹ ರತಿ. ಆ ರತಿ ಏನಾದಳು? ಹರಿದಿಳಿದ. ಯಾಕೆ? ಈಕೆ ರೂಪ ನೋಡ್ದಕ್ಕಾಗಿ ಮತ್ಸರದಿಂದ ಭೂಮಿಗಳಿಗೆ ಬಂದಾಗ ಎಳಕುಂದೇಳ ಕಿರುಬೇಳೆ ಕಟ್ಟರೆ. ಹೌದಾ? ಕಿರುಬೇಳೆ ಎಷ್ಟು ಅಂದವಾಗಿರುವಾಗ ದೇಹದ ಅಂಗಾಂಗ ಸಲ ಸವಾಲ ಇವಳನ್ನು ಹೇಗೆ ಸೃಷ್ಟಿಸಿದ? ಯಾರಪ್ಪ? ಇವಳಪ್ಪ. ಎಲ್ಲಿಯಪ್ಪ? ಅಯ್ಯಪ್ಪ. ಗೊತ್ತಿಲ್ಲಪ್ಪ. ಅಯ್ಯಪ್ಪ. ಒಂದು ವೇಳೆ ಗೊತ್ತಿದ್ರೆ ಯಾರಿಗೆ? ಶಿವಬಲ್ಲ. ಆಮೇಲೆ? ಪರ ಶಿವಬಲ್ಲ. ಮತ್ತೆ? ವಿಶ್ವೇಶ್ವರ ಖಂಡಿತ ಬಲ್ಲ.